ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಮಳೆಗಾಲದಲ್ಲಿ ಯಾವ್ಯಾವ ಥರ ಕೇರ್ ತೊಗೊಳ್ಬೇಕು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಳಸಿ ಗಿಡದಲ್ಲಿ ಎಲೆ ಉದುರಿ ಹೋಗೋಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ. ಹಾಗೆ ಈ ತುಳಸಿ ಗಿಡಕ್ಕೆ ಹುಳ ಬಂದಾಗ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ತುಳಸಿ ಗಿಡ ಕಟಿಂಗ್ ನೆಟ್ಟರೆ ಬೇರೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೂಡ ಕೊಡ್ತೀನಿ, ನೆಟ್ಟು ತೋರಿಸ್ತೀನಿ. ಹಾಗೆ ನಾನು ನೆಟ್ಟು ಗಿಡ ಹೇಗಿದೆ ಅನ್ನೋದು ಕೂಡ ನಿಮ್ಮ ಎದುರಿಗೆ ಕಿತ್ಬಿಟ್ಟು ತೋರಿಸ್ತೀನಿ. ಅದರಲ್ಲಿ ಬೇರೆ ಬಂದಿದೆಯಾ ಇಲ್ಲ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈಗ ನಂದು ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ತುಳಸಿ ಕಟ್ಟೆಯಲ್ಲಿರೋ ತುಳಸಿ ಎರಡು ಮೂರು ಪಾಟಲ್ಲಿ ಇಟ್ಟಿದ್ದೀನಿ ನಾನು. ಯಾಕೆ ಒಂದರಲ್ಲೇ ಇಟ್ಟರೆ ಅದೇನಾಗುತ್ತೆ, ಅಕಸ್ಮಾತ್ ಏನಾದರೂ ಬಾಡಿ ಹೋಯಿತು ಒಣಗಿ ಹೋಯ್ತು ಅಂದರೆ ಬೇಜಾರಾಗುತ್ತಲ್ಲ ನಮಗೆ. ಅದಕ್ಕೆ ಒಂದ್ರ ಬದಲಿಗೆ 2-3 ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇದು ತುಳಸಿ ಕಟ್ಟೆಯಲ್ಲಿರೋದು ಈ ಅಮ್ಮನವ್ರ ಮುಖವಾಡ ಇದೆ ನೋಡಿ, ಇದು ಮೇಯ್ನ್ ತುಳಸಿ ಕಟ್ಟೆ. ಇದು ಈ ತುಳಸಿ ಕಟ್ಟೆಯಲ್ಲಿ ನನ್ನ ಹತ್ರ ಒಂದು 10 ವರ್ಷದಿಂದ ತುಳಸಿ ಗಿಡ ಇದೇ ಕಟ್ಟೆಯಲ್ಲೇ ಇದೆ. ನಾನು ಅದನ್ನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ವೇಳೆ ಗಿಡ ಅಷ್ಟು ವರ್ಷದಿಂದ ಹಾಗೆ ಇದೆಯಾ ಅಕ್ಕ ಅಂತ ನೀವು ಕೇಳ್ಬೋದು. ಅಷ್ಟು ವರ್ಷದಿಂದ ಇದೇ ಗಿಡ ಇಲ್ಲ. ಒಂದು ಗಿಡ ಹೋದರೂ ಕೂಡ ಇನ್ನೊಂದು ಗಿಡ ಪಕ್ಕದಲ್ಲೇ ಹುಟ್ಟುತ್ತಾ ಇರುತ್ತೆ ನೋಡಿ. ಅಲ್ಲಿ ಆಲ್ರೆಡಿ ಆ ಕಡೆ ಈ ಕಡೆ ಒಂದು ಹುಟ್ಟಿದೆ 2 ಗಿಡ, ಇವೇ ದೊಡ್ಡದಾಗುತ್ತೆ. ಆ ದೊಡ್ಡ ಗಿಡ ಒಂದು ವೇಳೆ ಒಣಗಿ ಹೋದರೂ ಕೂಡ ತೊಂದರೆ ಇರಲ್ಲ. ತುಳಸಿ ಕಟ್ಟೆಯಲ್ಲಿ ಯಾವಾಗಲೂ ತುಳಸಿ ಗಿಡ ಇದ್ದೇ ಇರುತ್ತೆ. ಇಲ್ಲ ತುಳಸಿ ಗಿಡ ನೀವು ಕಟ್ಟೆಯಲ್ಲಿ ನೆಡಬೇಕಂದ್ರೆ ಒಂದು 3-4 ಗಿಡ ಒಟ್ಟು ಮಾಡಿ ನೆಡಿ. ನೋಡೋಕ್ಕೆ ಖುಷಿಯಾಗಿರುತ್ತೆ. ಒಂದು ವೇಳೆ ಯಾವ್ದಾದ್ರು ಒಂದು ಗಿಡ ಹೋದರೂ ಕೂಡ ಇನ್ನೊಂದು ಗಿಡ ಇರುತ್ತೆ. ಯಾಕಂದರೆ ತುಳಸಿ ಒಣಗಿ ಹೋಗೋದು ಮನೆಗೆ ಒಳ್ಳೆಯದಲ್ಲ ಅಂತ ನಮಗೊಂದು ನಂಬಿಕೆ ಇದೆಯಲ್ಲ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಪಾಯಿಂಟು, ತುಳಸಿ ಗಿಡನ ಬುಷಿಯಾಗಿ ಹೇಗೆ ಬೆಳೆಸ್ಬೇಕಂತ ನೋಡಿ. ಇದು ಒಂದು ಡೈರೆಕ್ಟಾಗಿ ಇದೆ, ಒಂದು ಗಿಡ ಬೆಳೀತಾ ಇದೆ. ಇದನ್ನು ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಅಂದರೆ ಏನೂ ಇಲ್ಲ, ಮೇಲ್ಗಡೆ ಚಿಗುರನ್ನು ಕಟ್ ಮಾಡಬೇಕು ನೋಡಿ. ಈ ಥರ ಕಟ್ ಮಾಡಿ ಸಾಕು. ಇದೇ ಪಿಂಚ್ ಮಾಡಿದ್ರೆ ಏನು ಲಾಭ ಅಂದರೆ ಸೈಡಿಂದೆಲ್ಲ ಚಿಗುರು ಬಂದುಬಿಡುತ್ತೆ. ಆ ಎಲೆ ಸೈಡಿಂದೆಲ್ಲ ಸಣ್ಣ ಕಾಣಿಸ್ತಿದೆ ನೋಡಿ, ಅವೆಲ್ಲ ಆ್ಯಕ್ಟಿವ್ ಆಗಿಬಿಟ್ಟು ದೊಡ್ಡಕ್ಕೆ ಬೆಳೀತಾ ಆವಾಗ ಗಿಡ ಬುಷಿಯಾಗಿ ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ ಅಂತ ಈ ಗಿಡದಲ್ಲಿ ನೋಡಿದ್ರೆ ಇದು ನೋಡಿ, ಸೇಮ್ ಅದೇ ಥರನೇ ಸಿಂಗಲ್ ಸ್ಟೆಮ್ಮಲ್ಲಿ ಬೆಳೀತಾ ಇತ್ತು. ಇದು ಮೇಲ್ಗಡೆ ನಾನು ಪಿಂಚಿಂಗ್ ಮಾಡಿ ಜಾಗ ನೋಡಿ. ಆ ಪಿಂಚಿಂಗ್ ಮಾಡಿದ ತಕ್ಷಣ ಈ ಕೆಳಗಡೆ ಪಕ್ಕದಲ್ಲಿರೋದೆಲ್ಲ ಎಲ್ಲ ಎಲೆಗಳ ಪಕ್ಕದಲ್ಲಿ ಎರಡು ಕೊಂಬೆ ಚಿಗುರು ಬಂದೆ ಕೆಳಗಡೆ ತನಕ ಬಂದಿದೆ ನೋಡಿ. ಹಾಗೆ ತುಳಸಿ ಇದು ಕೂಡ ದಪ್ಪಾಗಿದೆ, ಸ್ಟೆಮ್ ದಪ್ಪಾಗಿದೆ ಅಂದರೆ ಅದು ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಬೇರೆ ಪಾಟಲ್ಲಿ ನೆಡ್ತೀನಿ. ಯಾಕಂತೇಳಿ ಇದು ಬೇರೆ ಕಡೆ ಬೆಳ್ಕೊಂಡಿದೆ. ಇದು ಇವಾಗ ಇಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ ಅದು ಪಕ್ಕದಲ್ಲಿರೋ ಗಿಡನೂ ಒಣಗಿ ಹೋಗುತ್ತೆ, ಹಾಗೆ ಇದಕ್ಕೂ ಕೂಡ ಜಾಸ್ತಿ ಲೈಫ್ ಇರಲ್ಲ. ಆಮೇಲೆ ತುಳಸಿ ಗಿಡದಲ್ಲಿ ಪ್ರಾಬ್ಲಮ್ ಏನಂದರೆ ಯಾವ ಥರ ಮಣ್ಣಿನ ಮಿಶ್ರಣ ತೊಗೊಳ್ಬೇಕು ಅಂತ ಕೇಳಿದ್ದಾರೆ. ಮಣ್ಣಿನ ಮಿಶ್ರಣದಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಕೋಕೋಪಿಟ್ ಮಿಕ್ಸ್ ಮಾಡಬೇಡಿ. ಕೋಕೋಪಿಟ್ ಮಿಕ್ಸ್ ಮಾಡಿದ ಏನಾಗುತ್ತೆ ಅಂದರೆ ನೀರು ಅದರಲ್ಲೇ ನಿಂತುಬಿಟ್ಟು ಬೇಗ ಕೊಳೆತು ಹೋಗುತ್ತೆ. ತುಳಸಿ ಗಿಡದ ಬೇರು ತುಂಬ ಡೆಲಿಕೇಟ್ ಆಗಿರುತ್ತೆ, ತುಂಬ ಈಸಿಲಿ ಒಣಗೋಗುವಂಥ ಗಿಡ. ಅದು ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಡೈರೆಕ್ಟಾಗಿ ಅದು ಒಣಗಿ ಹೋಗುತ್ತೆ. ಯಾವುದೇ ಥರ ಕೆಮಿಕಲ್ಸ್ ಇಂಥದ್ದೆಲ್ಲ ಹಾಕೋಕ್ಕೆ ಹೋಗಬೇಡಿ. ಅದಕ್ಕೆ ಜಾಸ್ತಿ ನಾವು ಕಂಪೋಸ್ಟ್ ಕೂಡ ಹಾಕಬಾರ್ದು. ಅದಕ್ಕೆ ಕೌಡಂಗ್ ಕಂಪೋಸ್ಟ್ ಆಗಿರ್ಬೋದು, ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಹಾಕೋಕ್ಕೆ ಹೋಗಬೇಡಿ. ಹಾಕಿದರೂ ಕೂಡ ಒಂದು ಚೂರು ಎಲ್ಲೋ 1-2 ಚಮಚ ಹಾಕಿ ಸಾಕು, ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ನಾನು ಬೇಕಾದಷ್ಟು ವೀಡಿಯೋ ಮಾಡಿ ಹೇಳಿದ್ದೀನಿ. ಆದರೂ ಒಂದು ಸರ್ತಿ ರಫಾಗಿ ಹೇಳ್ತೀನಿ. ಏನಂತ ಹೇಳಿದರೆ, ಈ ಟೀ ಡಿಕಾಕ್ಷನ್ ಆಗಲಿ, ಕಾಫಿ ಡಿಕಾಕ್ಷನ್ ಆಗಲಿ, ಇಂಥದ್ದೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಪಾರಿಜಾತ ಗಿಡ. ಈ ತುಳಸಿ ಕಟ್ಟೆ ಹತ್ರ ಒಂದು ಪಾರಿಜಾತ ಮರ ಬೇಕು ಅನ್ಸುತ್ತೆ ನನಗೆ. ಅದಕ್ಕೆ ಒಂದು ಬೀಜದಿಂದ ಮಾಡಿದಂಥ ಪಾರಿಜಾತ ಇದು ತುಳಸಿ ಪಕ್ಕದಲ್ಲಿ ನೆಟ್ಟಾಗ 1-2 ವರ್ಷಕ್ಕೆ ಹೂವಾಗುತ್ತೆ. ಹೂವಾಗಿ ತುಳಸಿ ಕಟ್ಟೆ ಮೇಲೆ ಹೂವೆಲ್ಲ ಉದುರ್ತಾ ಇರುತ್ತಲ್ಲ, ಅದು ಒಂದು ಇಮ್ಯಾಜಿನೇಷನ್ ತಲೆಯಲ್ಲಿದೆ. ಅದು ಒಂದು ಸಕ್ಸಸ್ ಆಗಲಿ ಅಂತೇಳಿ ಅದನ್ನು ನೆಟ್ಟಿದ್ದೀನಿ ನಾನು. ಎಷ್ಟು ತನಕ ಆಗುತ್ತೆ ನೋಡೋಣ. ಈಗ ಟೆರೆಸ್ ಮೇಲೆ ಬಂದೆ. ಟೆರೆಸ್ ಮೇಲೆ ಕೆಲವೊಂದು ನಿಮಗೆ ಹೇಳ್ತೀನಿ, ಕಟಿಂಗ್ ನೆಟ್ರೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇನ್ನೊಂದು, ಮಳೆಗಾಲದಲ್ಲಿ ಯಾಕೆ ಎಲೆ ಹಣ್ಣಾಗಿ ಉದುರುತ್ತೆ ಅಂದರೆ, ಒಂದು ಡ್ರೈನೇಜ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಎಲೆ ಹಣ್ಣಾಗಿ ಉದುರುತ್ತೆ. ಮತ್ತು ಇನ್ನೊಂದು, ಬಿಸಿಲು ಸರಿ ಇಲ್ಲಾರ್ದಿದ್ರೆ, ಯಾಕೆ ಮಳೆಗಾಲದಲ್ಲಿ ಆಲ್ರೆಡಿ ಮೋಡ ಮುಚ್ಕೊಂಡಿರುತ್ತೆ, ಅಂಥದ್ರಲ್ಲಿ ಕೂಡ ಬ್ರೈಟ್ ಲೈಟ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಇದ್ದದ್ದು ಕೂಡ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಗೆ ಲೈಟ್ ಕಮ್ಮಿ ಇದೆ ಅನಿಸಿದ್ರೆ ಬಾಲ್ಕನಿ ನೆಟ್ಟವರು ಆ ತುಳಸಿ ಗಿಡದ ಮೇಲೆ ಒಂದು ಒಳ್ಳೆ ದೊಡ್ಡದೊಂದು ಬಲ್ಪ್ ಹಾಕೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಬಲ್ಪಿಂದ ಬರೋ ಶಾಖಕ್ಕೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈಗ ಕಟಿಂಗ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ತುಳಸಿ ಗಿಡದ ಕಟಿಂಗು ಯಾವ ಥರ ತೊಗೊಳ್ಳೋದು, ಇದು ಹೊಸ ಸಬ್ಜೆಕ್ಟ್. ಇದು ತುಂಬ ಜನರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ನಾರ್ಮಲ್ ಆಗಿರೋ ತುಳಸಿ ಗಿಡ. ಇದರಲ್ಲಿ ಆಲ್ರೆಡಿ ಏನಂದರೆ ಹೂವು ಬರ್ತಾ ಇದೆ, ಅಂದರೆ ಸರಿಯಾಗಿ ಬೆಳೆದಿದೆ. ಇದು ತುಂಬ ಚಿಗುರು ಕೂಡ ಬಂದಿದೆ ನೋಡಿ, ಬುಷಿಯಾಗಿದೆ.
ಇದು ಕಟಿಂಗ್ ತೊಗೊಳ್ಬೇಕಿದ್ರೆ 2-3 ಇಂಚು ಸಾಕು. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರದ್ದು ಸಾಕು. ಅದಕ್ಕಿಂತ ದಪ್ಪದು ಬೇಕಾಗಿಲ್ಲ, ಅದಕ್ಕಿಂತ ಎಳೆದು ತೊಗೊಳೋದು ಬೇಕಾಗಿಲ್ಲ. ಈ ಥರದ್ದು. ಇದು ಯಾವಾಗ ನೆಡಬೇಕಂದ್ರೆ ಈ ವಾತಾವರಣ ತಣ್ಣಗಿದ್ದವಾಗ, ಅಂದರೆ ಸ್ವಲ್ಪ ಕೂಲಾಗಿರ್ಬೇಕು. ಈಗ ಮಳೆಗಾಲ ಮಳೆಗಾಲ ಅಲ್ಲ ಇವಾಗ, ಮಳೆ ಆವಾಗ ಬಿಟ್ಟು ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ಈ ಕಟಿಂಗ್ ನೆಡೋಕ್ಕೆ ತುಂಬ ಅನುಕೂಲವಾಗಿರುತ್ತೆ. ನೋಡಿ ಯಾವ ಸೈಜ್ ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಉದ್ದದ ಸ್ಟೆಮ್ ಹಾಗೆ ಬಿಟ್ಟಿದ್ದೀನಿ. ಅದು ನನ್ನ ಕೈ ಬೆರಳಿದೆ ನೋಡಿ, ಅದು ಎಲೆ ಬರ್ತಿದೆಯಲ್ಲ ಅಲ್ಲಿ ತನಕ ಅದು ಮಣ್ಣಲ್ಲಿ ಹೋಗ್ಬಿಡ್ಬೇಕು. ಅಂದರೆ ಒಂದು ಎಲೆ ಇರೋ ಜಾಗ ಮಣ್ಣಲ್ಲಿ ಹೋಗ್ಬೇಕು, ಅಲ್ಲೇ ಬೇರು ಬರುತ್ತೆ ಯಾವಾಗಲೂ ಆಗಲಿ. ಆ ಮಾಮೂಲಿ ಸ್ಟೆಮ್ ಇರುತ್ತೆ ನೋಡಿ, ಆ ಕಾಡೆ ಇರುತ್ತಲ್ಲ ಅದರಲ್ಲಿ ಬರಲ್ಲ ಬೇರು, ಎಲೆ ಹತ್ರನೇ ಬೇರು ಬರ್ತಾ ಇರುತ್ತೆ. ಈಗ ನಾನು ನಿಮ್ಗೊಂದು ಮೆಥಡ್ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲಿ ಮಣ್ಣು ಹಾಕಿಲ್ಲ ನಾನು, ವರ್ಮಿ ಕಂಪೋಸ್ಟು, ಹಾಗೆ ಭತ್ತದ ಹೊಟ್ಟು ಮತ್ತು ಇದು ಕೋಕೋಪೀಟ್, ಇವು 3 ಮಿಕ್ಸ್ ಮಾಡಿ ನಾನು ಬೀಜ ಎಲ್ಲ ಹಾಕಿದ್ದೆ ನೋಡಿ. ಅದೇ ಇದು ಪೇಪರ್ ಪಾಟೇ ಇದು. ಇದರಲ್ಲಿ ನಾನು ಆಲ್ರೆಡಿ ಇದರಲ್ಲಿ ಬೆಳೆದ ಗಿಡ ಎಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನೆಟ್ಬಿಟ್ಟಿದ್ದೀನಿ. ಅದು ಸಣ್ಣ ಸಸಿಯಾಗಿದ್ದನ್ನು ಖಾಲಿ ಇತ್ತಲ್ಲ ಅಂತ ಇದರಲ್ಲಿ ನೆಟ್ಟಿದ್ದೀನಿ. ಇದು ಈಗ ನೆಟ್ಟರು ಕೂಡ ನಮಗೆ ಬೇರು ಬರುತ್ತೆ. ಆದರೆ ನಾನು ಬೇರು ಬರೋ ಗಿಡ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇದು ಅಡೆನಿಮ್ ಬೀಜ ಹಾಕಿದ್ದು, ಇವೆಲ್ಲ ಚೆನ್ನಾಗೇ ಬರ್ತಾಯಿದೆ. ಈಗ ನೋಡಿ, ಇದು ನಾನು ಫಸ್ಟ್ ಒಂದು 15-20 ದಿವಸ ಮುಂಚೆ ನೆಟ್ಟ ತುಳಸಿ ಕಟ್ಟಿಂಗ್ಸ್. ಇದು ಪ್ರಯೋಗ ಮಾಡೋಣ ಅನ್ಸುತ್ತೆ ನನಗೆ. ಸರಿ ಅಂತೇಳಿ ಇದರಲ್ಲಿ ಒಂದು ಬರೀ ಮರಳಲ್ಲಿ ಮಾತ್ರ ನೆಟ್ಟಿದ್ದೀನಿ ನೋಡಿ. ಕೀಳಕ್ಕೆ ಹೋದರೆ ಬರ್ತಾನೆ ಇಲ್ಲ. ಜಾಸ್ತಿ ಫೋರ್ಸ್ ಹಾಕಿ ಕೀಳಕ್ಕೆ ಹೋದ ತಕ್ಷಣ ಆ ತುಂಡಾಯಿತು. ಯಾವ ಥರ ತುಂಡಾಯಿತು ಅಂತ ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಿಮಗೆ. ಇದನ್ನೀಗ ಕೆಳಗಿಟ್ಕೊಂಡು ನೋಡಿ, ಅಲ್ಲಾಡ್ತಾ ಇದೆ ನೋಡಿ, ಅಲ್ಲಿ ನೋಡಿ, ಕೀಳಕ್ಕೆ ಬರ್ತಾ ಇಲ್ಲ ಒಂದು ಕೈಯಲ್ಲಿ. ಅಷ್ಟು ಟೈಟಾಗಿ ಆಗ್ತಾಯಿದೆ ಅಂದರೆ ಅದರಲ್ಲಿ ಬೇರು ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸರಿಯಾಗಿ ಬೆಳ್ಕೊಂಡ್ಬಿಟ್ಟಿದೆ ಅದು ಬೇರು. ಯಾವ ಥರ ಇದೆ ನೋಡಿ. ನನಗಂತೂ 1-2 ಗಿಡ ಮೊನ್ನೆ ವೀಡಿಯೋ ಮಾಡೋಕ್ಕೋಸ್ಕರ ತೆಗೆದಿದ್ದೆ ನಾನು. ನೋಡಿ ಖುಷಿ ಆಗೋಯ್ತು ನೋಡಿ. ತುಂಡಾಯ್ತು ಅಂದಲ್ಲ ನೋಡಿ, ಯಾವ ಥರ ತುಂಡಾಗಿದೆ ನೋಡಿದರೆ. ಬೇರೆ ನೋಡಿ, ಗಿಡಕ್ಕಿಂತ ಜಾಸ್ತಿ ಬೇರೆ ಬೆಳ್ಕೊಂಡಿದೆ. ಮರಳಲ್ಲಿ ಇದೇ ಒಂದು ನಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ತುಂಬ ಚೆನ್ನಾಗಿ ಬೇರು ಬರುತ್ತೆ. ಕಟ್ಟಿಂಗ್ಸ್ ಯಾವಾಗಲೇ ಮರಳಲ್ಲಿ ನೆಡೋಕ್ಕೆ ಟ್ರೈ ಮಾಡಿ. ನೀವು ಮರಳು ಕೂಡ ಆನ್ಲೈನಲ್ಲಿ ಸಿಕ್ಕುತ್ತೆ. 1-2 kg ತರಿಸಿಟ್ಕೊಂಡ್ರೆ ಸಾಕು. ನನಗೆ ಚಾನ್ಸ್ ಇದ್ದರೆ ಈ ಶಾಪ್ ಇದರಲ್ಲಿ ಕೊಟ್ಟಿರ್ತೀನಿ ಮರಳು, ಬೇಕಾದ್ರೆ ತರಿಸ್ಕೊಳ್ಳಿ. ನೋಡಿ, ನೀವು 3 ಗಿಡ ಕಿತ್ತು ತೋರಿಸ್ತಿದ್ದೀನಿ. 3 ಕೂಡ ಬೇರೆ ಯಾವ ಥರ ಬಂದೆ ನೋಡಿದರೆ ಎಷ್ಟು ಚೆನ್ನಾಗಿದೆ. ಈ ಥರ ಬೇರು ಬಂದ್ರ ಮೇಲೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ನೆಟ್ಕೊಳ್ಬೋದು. ನಾವು ಸುಮ್ಮನೆ ಪಕ್ಕದಲ್ಲಿರೋದು ಇಷ್ಟು ಮುಂಚೆ ತೋರಿಸಿದ್ನಲ್ಲ, ಅದೇ ಗ್ರೋ ಬ್ಯಾಗ್ ಇದೆ ಅಲ್ಲಿ ಖಾಲಿ ಇದ್ದಿದ್ದು, ಅದರಲ್ಲಿ ನೆಟ್ಟಿದ್ದೀನಿ. ನಿಮಗೆ ಬೇಕಾ ತುಳಸಿ ಕಟ್ಟಲ್ಲಿ ನೆಟ್ಕೊಳ್ಬೋದು. ಇಲ್ಲಾಂದರೆ ಮನೆ ಪೂಜೆಗೆ ಏನಾದ್ರು ಬೇಕು ತುಳಸಿ ಇದು ಅಂತ ಹೇಳಿಬಿಟ್ಟು ಇದರಲ್ಲಿ ಕೂಡ ನೆಟ್ಕೊಳ್ಬೋದು. ತುಂಬ ಜನ ನರ್ಸರಿಗೆ ಹೋಗ್ತಾರೆ. ನರ್ಸರಿಗೆ ಹೋಗಿಬಿಟ್ಟು ಪಾಟ್ ತೊಗೊಂಡ್ಬಿಟ್ಟು ಅವನ ಹತ್ರ ಮಣ್ಣಿನ ಮಿಶ್ರಣ ಮಾಡಿಕೊಡು, ನಾನು ಆ ಗಿಡನ ನೆಟ್ಕೊಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕಿಂತ ನೀವೇನು ಮಾಡಬೇಕಂದ್ರೆ ಮಣ್ಣನ್ನು ಗೊಬ್ಬರನ ತಗೊಂಬಂದುಬಿಟ್ಟು ನೀವೇ ನಿಮ್ಮ ಕೈಯಾರೆ ನೆಡಿ. ಆವಾಗ ಏನಾಗುತ್ತೆ ಅಂದರೆ ಆ ತುಳಸಿ ಒಂದು ಖುಷಿ ಆಗುತ್ತೆ. ಈಗ ನಮ್ಮ ಮಕ್ಕಳನ್ನ ನಾವು ಮುದ್ದು ಮಾಡಿದ್ರೆ ಯಾವ ಥರ ಇರುತ್ತೋ ಅದೇ ಥರ ಗಿಡ ಕೂಡ ನಾವು ಕೈಯಾರೆ ನೆಟ್ಟು ಗಿಡಗಳಿಗೆ ತುಂಬ ಚೆನ್ನಾಗಿ ಅದು ಬೆಳವಣಿಗೆ ಆಗುತ್ತೆ. ಅದೇ ನರ್ಸರಿಯಲ್ಲಿ ತಂದ ಗಿಡದಕ್ಕಿಂತ ನೀವು ನರ್ಸರಿಯಿಂದ ಗಿಡ ತನ್ನಿ, ಮಣ್ಣು ತನ್ನಿ, ಪಾಟ್ ತಂದ್ಕೊಳ್ಳಿ, ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ಟು ನೀವೇ ಅದು ನೆಡಿ. ಹೇಗೆ ನೆಡೋದು ಅನ್ನೋದು ಬೇಕಾದ್ರೆ ಕೇಳಿ. ನಿಮ್ಗೆ ಗೊತ್ತಾಗ್ಲಾರ್ದಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಫ್ರೆಂಡ್ಸ್, ನನಗೆ ಗೊತ್ತಿರೋದು ಒಂದು ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದೀನಿ. ಇನ್ನೂ ಕೆಲವು ಪಾಯಿಂಟ್ಸ್ ಏನಾದ್ರು ಮಿಸ್ ಆಗಿರ್ಬೋದು. ಏನಾದ್ರು ಮಿಸ್ ಆಗಿದೆ ಅನಿಸಿದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಈಗ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ನಿಮ್ಗೆ ಹೈಪ್ ಕಾಣಿಸ್ತಿದೆಯಲ್ಲ ಅದನ್ನು ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.